ಹಾಯ್ ಎಲ್ರಿಗೂ ನಮಸ್ಕಾರ. ಮಮತಾ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಜಾಸ್ತಿ ಜನರಲ್ಲಿ ಕುತ್ತಿಗೆ ಕಪ್ಪಾಗಿರುತ್ತೆ ನೋಡಿ, ಒಂಥರ ಅಲ್ಲಲ್ಲಿ ಒಂಥರ ಗಂಟು ಅಂದರೆ ಆ ಬ್ಲ್ಯಾಕ್ ಥರ ಹಿಡ್ದಿರೋ ಥರ ಬರುತ್ತೆ. ಮತ್ತು ಇಷ್ಟು ತಿಕ್ಕಿದ್ರೂ ಹೋಗೋದಿಲ್ಲ. ಮಣ್ಣು ಅಂದ್ಬಿಟ್ಟು ಕೆಲವರು ತಿಕ್ಕೋತಾ ಇರ್ತಾರೆ, ಬಟ್ ಅದು ಹೋಗ್ತಾನೆ ಇರೋದಿಲ್ಲ. ಅಂಥ ಒಂದು ಬ್ಲ್ಯಾಕ್ ಎಲ್ಲ ಕುತ್ತಿಗೆ ಮೇಲಿರುವವರಿಗೆ ನಾನು ಮನೆಮದ್ದುನೇ ಅಂತ ಹೇಳ್ಬೋದು. ಅದು ಹೇಗೆ ಮಾಡಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದು, ಕುತ್ತಿಗೆ ಎಲ್ಲಾದರೂ ಬ್ಲ್ಯಾಕ್ ಆಗಿದ್ದರೆ ಒಂಥರ ಮಣ್ಣು ಥರ ಕೂತಿದ್ರೆ ಅದನ್ನೆಲ್ಲ ಕ್ಲೀನಾಗಿ ಕ್ಲಿಯರ್ ಮಾಡ್ಕೊಳ್ಳೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದರೆ, ಆಗ ಫಸ್ಟ್ ಟೈಮ್ ಯಾರೆಲ್ಲ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ನಾವು ನೋಡಿ ಮನೇಲಿರುವ ಒಂದು ಐಟಮಲ್ಲೇ ನಾವು ಸ್ಕಿನ್ ಕೇರನ್ನು ಮಾಡ್ಕೋಬೋದು. ನಾನು ಇಷ್ಟು ವಿಡಿಯೋ ಹಾಕಿದ್ನಲ್ಲ, ನಾನು ಮನೇಲಿರುವಂಥ ಒಂದು ಐಟಮಲ್ಲೇ ನಾನು ಸ್ಕಿನ್ ಕೇರನ್ನು ಹೇಗೆ ಮಾಡ್ಕೋಬೋದು ಅಂತಲೇ ವಿಡಿಯೋ ಹಾಕಿರೋದು. ಕೆಲವರಿಗೆ ನೋಡಿ ಹೊರಗಡೆ ಹೋಗ್ಬಿಟ್ಟು ಫೇಸ್ ವಾಶ್ ಆಗಿರ್ಬೋದು, ಕುತ್ತಿಗೆ ಕೈ ಕಾಲು ಏನು ಆ ಥರ ಪಾರ್ಲರ್ಗೆ ಹೋಗ್ಬಿಟ್ಟು ಮಾಡುವಷ್ಟು ಟೈಮ್ ಇರೋದಿಲ್ಲ. ಮನೆಯಲ್ಲೇ ಎಲ್ಲ ಮಾಡ್ಕೊಳ್ಳೋದು ಹೇಗೆ ಅಂತ ಕಲ್ತ್ಕೊಂಡು ಇಟ್ಕೋಬೇಕು. ಎಲ್ಲ ಟೈಮಲ್ಲೂ ಹೊರಗಡೆ ಹೋಗಿ ಮಾಡೋಕ್ಕಾಗೋದಿಲ್ಲ. ಸೇಮ್ ಅದೇ ರೀತಿ ನಾನು ಇವತ್ತೇ ಫ್ರೂಟ್ಸ್ ಒಳಗಡೆ ಅಲ್ಲ, ಫ್ರೂಟ್ಸ್ ಸಿಪ್ಪೆಯಿಂದ ಹೇಗೆ ನಾವು ಕುತ್ತಿಗೆ ಭಾಗ ಕಪ್ಪಾಗಿದ್ದರೆ ತೆಕ್ಕೋಬೋದು ಅದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೆ. ಈಗ ಸುಮ್ಮನೆ ಫ್ರೂಟ್ಸ್ ಎಲ್ಲ ತಂದಿರ್ತೀರ, ಅದ್ರ ಸಿಪ್ಪೆನ ಎಲ್ಲ ಫ್ರೂಟ್ಸು ಅಲ್ಲ, ಕೆಲವೊಂದು ಫ್ರೂಟ್ಸನ್ನ ಸಿಪ್ಪೆನ ಸುಮ್ಮನೆ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇದರಿಂದನೂ ತುಂಬಾ ಬೆನಿಫಿಟ್ ಇದೆ. ಅದಕ್ಕೆ ನಾನು ಈ ವಿಡಿಯೋನ ಮಾಡ್ತಿರೋದು. ಕುತ್ತಿಗೆ ಭಾಗ ಜಾಸ್ತಿ ಕಪ್ಪು ಒಂಥರ, ಕೆಲವರಿಗೆಲ್ಲ ತದ್ದು ಥರನೇ ಆಗಿರುತ್ತಲ್ಲ, ಒಂಥರ ಕಪ್ಪಾಗಿ ತದ್ದಿನ ರೀತಿಯಲ್ಲಿ ಆಗಿರುತ್ತೆ. ತದ್ದಂದ್ರೆ ತದ್ದಲ್ಲ, ಅದೇ ಥರನೇ ಆಗಿರುತ್ತಲ್ಲ, ಸೇಮ್ ಹಾಗೆ ತೋರ್ತದೆ. ನಾವೆಲ್ಲರೂ ಡೈರೆಕ್ಟಾಗಿ ನೋಡಿದವಾಗ ತದ್ದೇನು ಅನ್ಬೇಕು, ಆ ಥರ ಒಂದು ತೋರ್ಬಿಡುತ್ತೆ ಕುತ್ತಿಗೆ ಮೇಲೆ. ಅದೆಲ್ಲೊಂಥರ ಮುಜುಗರ ಉಂಟು ಮಾಡಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇವತ್ತಿನ ಒಂದು ಮನೆಮದ್ದನ್ನು ಅಂತ ಹೇಳ್ಬೋದು. ಮನೆಮದ್ದು ಅದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಫಸ್ಟ್ ಕಿತ್ತಳೆ ಹಣ್ಣಿನ ಸಿಪ್ಪೆ ಎಲ್ಲ ಬಿಡಿಸ್ಕೋಬೇಕು. ಕಿತ್ತಳೆ ಹಣ್ಣು ತಂದಿದ್ರೆ ನಿಮ್ಮ ಮನೇಲೂ ಸುಮ್ಮನೆ ಈ ಸಿಪ್ಪೆನ ನೀವು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ತುಂಬ ಒಳ್ಳೆಯದಿದು. ಎಲ್ಲ ಬಿಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಕಾಯಿನ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಆಮೇಲೆ ಅದಕ್ಕೆ ತೆಂಗಿನಕಾಯಿನ ತುರಿದ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳಿ ಆಯಿತಾ. ಆಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿಲಿ ರುಬ್ಕೊಳ್ಳಿ ಅಷ್ಟೇ. ಇಷ್ಟು ದಪ್ಪ ಬರಬೇಕು. ಇನ್ನು ಇದೇ ತಗೊಬಂದುಬಿಟ್ಟೆ. ಇದಕ್ಕೆ ಎಕ್ಸ್ಟ್ರಾ ಪ್ಲೇಟ್ಗೆ ಹಾಕಲಿಲ್ಲ ನಾನು, ಇದನ್ನು ತೋರಿಸ್ತೀನಿ ಆಯಿತಾ. ನೋಡಿ, ಕಿತ್ತಳೆ ಹಣ್ಣು ಮತ್ತು ಮುಸುಂಬಿ ಹಣ್ಣೆಲ್ಲ ತಂದರೆ ವೇಸ್ಟ್ ಮಾಡೋದು ಬೇಡ. ಈ ಥರ ಕುತ್ತಿಗೆ ಮಾಡ್ಕೋಬೋದು. ಇದು ಜಾಸ್ತಿ ಮಾಡಿಟ್ರು ಏನು ತೊಂದರೆ ಇಲ್ಲ ಆಯಿತಾ. ಡೈಲಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ಸಲ ಮಾಡಿಬಿಟ್ಟು ಒಂದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ರೆ 1 ವೀಕ್ ತನಕ ನೀವು ಯೂಸ್ ಮಾಡ್ಬೋದು. ಡೈಲಿ ಯೂಸ್ ಮಾಡಬೇಕು, ಇದ್ರ ರಿಸಲ್ಟ್ ಬೇಕಿದ್ದರೆ ನಿಮಗೆ ಆಯಿತಾ. ನನ್ನ ಕುತ್ತಿಗೆನೂ ಫಸ್ಟ್ ಬ್ಲ್ಯಾಕ್ ಇದ್ದಿತ್ತು ಆಯಿತಾ. ಸೈಡೆಲ್ಲ ಬ್ಲ್ಯಾಕ್ ಆಗಿ ಕಾಣಿಸಿರೋದು, ಅದು ಮಣ್ಣಂತೂ ಆಗಿರಲಿಲ್ಲ, ಒಂಥರ ಬ್ಲ್ಯಾಕ್ ಆಗಿರ್ತಿತ್ತು. ನಾನು ಇದನ್ನು ಟ್ರೈ ಮಾಡಿದೆ. ಮುಸುಂಬಿ ಮತ್ತು ಕಿತ್ತಳೆ 2 ಫ್ರೂಟ್ಸ್ ತಂದರೂ ನಾನು ವೇಸ್ಟ್ ಮಾಡೋದಿಲ್ಲ. ಈ ಸಿಪ್ಪೆಯಿಂದ ಇದನ್ನು ನಾನು ರೆಡಿ ಮಾಡಿ ಮಾಡ್ತಾಯಿದ್ದೆ. ಇವಾಗ ನನ್ನ ಕುತ್ತಿಗೆ ಬ್ಲ್ಯಾಕ್ ಎಲ್ಲ ಹೋಗಿದೆ ನೋಡಿ. ಸೊ ನನಗಂತೂ ತುಂಬ ಒಳ್ಳೆಯದು ರಿಸಲ್ಟ್ ಕೊಟ್ಟಿದೆ. ನೀವು ಟ್ರೈ ಮಾಡಿ ಮನೇಲಿ ಆಯಿತಾ. ನೋಡಿ, ಮೇಕಪ್ ಮಾಡಿದವಾಗೆಲ್ಲ ಈ ಥರ ಕುತ್ತಿಗೆ ಎಲ್ಲ ಕಪ್ಪಾಗಿದ್ದರೆ ಆ ಮುಖಕ್ಕೂ ಮತ್ತು ಕುತ್ತಿಗೆಗೂ ಸಂಬಂಧನೇ ಇಲ್ಲ ಅನಿಸ್ಬಿಡತ್ತಲ್ಲ. ಮುಖ ಒಂದು ಕಲರು, ಕುತ್ತಿಗೆ ಒಂದು ಕಲರ್ ಆಗಿರುತ್ತಲ್ಲ, ಅವಾಗ ಒಂಥರ ಹೇಸಿ ಕಂಡುಬಿಡುತ್ತೆ. ಸೊ ಇದನ್ನೆಲ್ಲ ಈ ಕಿತ್ತಳೆ ಹಣ್ಣಿದ ಒಂದು ಪೇಸ್ಟ್ ಮಾಡಿಕೊಂಡು ಕುತ್ತಿಗೆಗೆ ಈ ಥರ ಮಸಾಜ್ ಮಾಡೋದ್ರಿಂದ ಕುತ್ತಿಗೆಗೆ ಬ್ಲ್ಯಾಕ್ ಕಲರೆಲ್ಲ ಹೋಗುತ್ತೆ ಆಯಿತಾ. ಇದನ್ನು ಸ್ನಾನ ಮಾಡ್ಕೋಬೇಕಿದ್ರೆ ಮಾಡ್ಕೊಳ್ಳಿ. ನಾನು ವೀಡಿಯೋ ಮಾಡೋಕ್ಕೋಸ್ಕರ ಮಾತ್ರ ಹೊರಗಡೆ ಬಂದುಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಆಯಿತಾ. ಸ್ನಾನ ಮಾಡಬೇಕಿದ್ರೆ ಇದನ್ನು ನೀವು ಒಂದು 10 ನಿಮಿಷ ಈ ಥರ ನೀವು ಸ್ಕ್ರಬ್ ಮಾಡ್ಕೋಬೇಕು. ಅದು ಇಟ್ಕೊಳ್ಳೋದು ಬೇಡ, ಕುತ್ತಿಗೆ ಮೇಲೆ ಇಟ್ಕೊಳ್ಳೋದು ಬೇಡ, ಸ್ಕ್ರಬ್ ಮಾಡ್ಕೊಂಡ್ರೆ ಆಯಿತು. 10 ನಿಮಿಷ ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ ಕ್ಲೀನಾಗಿ, 2 ಕೈಲಿ ಸ್ಕ್ರಬ್ ಮಾಡ್ಕೊಳ್ಳಿ ಆಯಿತು. ನೋಡಿ, ಇದನ್ನು ನಾನು 3-4 ದಿವಸ ಯೂಸ್ ಮಾಡ್ತೀನಿ. ತುಂಬ ಇದೆ ನೋಡಿ, ಇದನ್ನು ಸ್ಟೋರ್ ಮಾಡಿ ಇಟ್ಕೋತೀನಿ ನಾನು. ಓಕೆ, ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.